ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ಯಾವುದಾದ್ರೂ ಆರೋಗ್ಯ ವ್ಯತ್ಯಾಸದ ಬಗ್ಗೆ ಆದಾಗ ಮಾತನಾಡ್ತಾರೆ ಅಂದರೆ ಸೊ ಇದಕ್ಕಿಂತ ಕೀಳುಮಟ್ಟದ್ದು ನಾನು ಇನ್ನೊಂದು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ SC/ST ಹಣನ ಸೊ ಆ ಕೋಮಿನವರಿಗೆ ಆ ಸಮಾಜದವ್ರಿಗೆ ಖರ್ಚು ಮಾಡಬೇಕು ಅಂತಿದೆ. ಎಲ್ಲಿ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಜನ ಎಲ್ಲ ಪೂರ್ತಿ ಕಾಂಗ್ರೆಸ್ ಪರವಾಗಿ, ಸಿದ್ದರಾಮಯ್ಯವ್ರ ಪರವಾಗಿ, ರಾಹುಲ್ ಗಾಂಧಿಯವ್ರ ಪರವಾಗಿ, ಖರ್ಗೆ ಅವ್ರ ಪರವಾಗಿ, DK ಶಿವಕುಮಾರ್ ಪರವಾಗಿ ತಿರುಗಿ ನೋಡ್ತಾವ್ರೆ. ನಾವು ಇದನ್ನೇನಾದ್ರು ಒಂದಷ್ಟು ತಿರುಗಿಸಿ ಪರೀಕ್ಷೆ ಹೇಳಿದ್ರೆ ಜನ ಏನಾದ್ರು ಯೋಚನೆ ಮಾಡೋಕ್ಕೆ ಬರ್ತಾರೆ ಅಂತ. ಇವೆಲ್ಲ ಏನು ನಡೆಯಲ್ಲ. ಅದಕ್ಕೇ ನಮಗೆ 138 ಸೊ ಆ ಜನ 3 ಸಹ ಗೆಲ್ಲಿಸಿ 138 ಮಾಡಿದ್ದಾರೆ. ಇನ್ನೂ ಅರ್ಥ ಮಾಡ್ಕೊಳ್ತಾ ಇದ್ರೆ ಮುಂದಿನ ಚುನಾವಣೆಗೆ ಈಗೇನು ಇಬ್ಬರು ಸೇರಿ 80 ಇದ್ದಾರೆ, 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಇಬ್ಬರು ಸೇರಿ 60ಕ್ಕೆ ಇಳಿಬೇಕಾಗುತ್ತೆ. ದಯಮಾಡಿ ಈ ಥರದ ಟೀಕೆ ಟಿಪ್ಪಣಿ, ಸಿದ್ದರಾಮಯ್ಯನವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ ತಕ್ಷಣ ನಾವು ಲೀಡ್ರ್ ಆಗಿಬಿಟ್ಟು ಅಂತ ಅಂದರೆ ಅದು ಅವರ ಭ್ರಮೆ.